ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಮೂಡ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ. ಅದರಲ್ಲಿ ತತ್ತರಿಸಿ ಹೋಗಿದೆ. ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ನನಗೆ ಭಾಸ ಆಗಿದ್ದೇನಪ್ಪ ಅಂದರೆ, ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ, ಬೆದರಿದ್ದಾರೆ, ಹೆದರಿದ್ದಾರೆ. ಏನನ್ನೋ ಸಮರ್ಥನೆ ಮಾಡಲಿಕ್ಕೆ ಹೋಗಿ ಯಾವ್ಯಾವುದನ್ನೋ ತೊಗೊಂಬತ್ತಾ ಇದ್ದಾರೆ. ದೇವೇಗೌಡರು ಸೈಡ್ ತೊಗೊಂಡಿಲ್ವೇನ್ರಿ, ಯಡಿಯೂರಪ್ಪನ ಮಕ್ಕಳು ತೊಗೊಂಡಿಲ್ವೇ, ಅವ್ರ ಬಾ ಮಕ್ಕಳು ತೊಗೊಂಡಿಲ್ವೇ? ದಿಸ್ ಇಸ್ ನಾಟ್ ದ ಕ್ವೆಶ್ಚನ್, ಮಿಸ್ಟರ್ ಸಿದ್ದರಾಮಯ್ಯ. ದ ಕ್ವೆಶ್ಚನ್ ಈಸ್ 50-50. 50-50ಯಲ್ಲಿ ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ಜನ ತೊಗೊಂಡಿದ್ದಾರೆ? ಇವತ್ತು ದೊಡ್ಡ ಲೂಟಿ, ದೊಡ್ಡ ಲೂಟಿ ಇದು. ಸುಮಾರು 5,000 ಕೋಟಿಗೂ ಮೀರಿ ಲೂಟಿ ಆಗಿರುವಂಥದ್ದು. ಅದ್ರ ಬಗ್ಗೆ ನೀವು ಹೇಳಬೇಕು. ನೀವೇ ಹೇಳಿದ್ದೀರಾ ಮೈಸೂರು ಮೂಡ ಕಿತ್ತೋಗಿದೆ, ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ. ಕಿತ್ತೋಗಿರೋ ಮೂಡನ್ನು ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರ್ಗೋದು ನೀವು ಕಥೆ? ನೋ, ಹಂಗಲ್ಲ ಇದು, ಹಂಗಲ್ಲ ಇದು. ಮತ್ತು ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು, ನೀವು UD ಮಿನಿಸ್ಟ್ರು ಇನ್ಯಾರು ಕೂತಿದ್ದೀರಲ್ಲಿ, ಅದನ್ನು ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗಬೇಕಾಗಿತ್ತು. ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ನೋಟ್ಸ್ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಇದ್ರ ಪ್ರಕಾರ ಬರ್ತಾ ಇರುವಂಥದ್ದು. ಐ ನೆವರ್ ಹರ್ಡ್ ದಿಸ್. ನೋಡಿದ್ರು ಸೊ ಅಲ್ಲಿಗೆ ನೀವು ಏಕಾಂಗಿ, ನಿಮ್ಮ ಜೊತೆ ಮಾಧ್ಯಮನೂ ಇಲ್ಲ, ಆ ಥರ ಆಗಿದೆ. ಎಲ್ಲಿದ್ದೀರಾ ಸಿದ್ದರಾಮಯ್ಯನವ್ರಿ ನೀವು? ಛೇ 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 ಛೇ. ಓ, ನೀವು ಮಾಡಿಲ್ವಾ, ಅವ್ರು ಮಾಡಿಲ್ವಾ? ಹೌದಪ್ಪ, ಹೌದು, ಅವರು ಮಾಡಿದ್ದಾರೆ ಅಂತಲೇ ನಿಮ್ಗೆ 135 ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು. ತಿರುಗಿ ನೀವು ಅದನ್ನೇ ಮಾಡ್ತೀರಿ. ನಿಮ್ಮನ್ನೇ ಯಾಕೆ ತರಬೇಕಾಗಿತ್ತು ಈ ರಾಜ್ಯ ಜನರು? ಇಲ್ಲಿಗೆ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಇದ್ರಿ ಸಿದ್ದರಾಮಯ್ಯ. ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು. ವಿರೋಧ ಪಕ್ಷ ಬಿಡಿ, ವಿರೋಧ ಪಕ್ಷ ಹೌದು, ವಿರೋಧ ಮಾಡೋದು ಬಂಡತನ ಮಾಡೋದೆಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ. ನೀವು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋರು. ಬಟ್ ಒಂದು ಸರ್ಕಾರ, ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು. ಒಳ್ಳೆಯದಲ್ಲ ಅದು.